I truly want to greet you all one more time in Jesus' precious name. ಮತ್ತು ನಿಮ್ಮೆಲ್ಲರನ್ನು ಮತ್ತೊಂದು ಮತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. It is such a joy for us to come here ಮತ್ತು ಇಲ್ಲಿ ಬರುವಂತದ್ದು ಎಷ್ಟೋ ಸಂತೋಷಕರವಾದಂತ ಸಂಗತಿ ನಮಗೆ. and also to listen to the testimony, to the vision of this church. ಮತ್ತು ಈ ಸಭೆಯಲ್ಲಿ ಇರುವಂತಹ ಸಾಕ್ಷಿ ಮತ್ತು ಅವ್ರಿಗಿರುವಂತಹ ದರ್ಶನವನ್ನು ಕೇಳಿಸಿಕೊಳ್ಳುವುದಕ್ಕೆ ಇನ್ನೂ ಉತ್ಸಾಹಭರಿತವಾಗಿದೆ. I am glad at my prayer I said that this church of Manekali is not built for Manekali, but it is built for a greater purpose. ಮತ್ತು ನನ್ನ ಪ್ರಾರ್ಥನೆಯಲ್ಲಿ ನಾನು ಹೇಳಿದೆ, ಮನ್ನೆಕಲ್ಲಿಯಲ್ಲಿರುವಂತಹ ಈ ಸಭೆಯು ಬರೀ ಮನ್ನೆಕಲ್ಲಿಯವರಿಗೆ ಮಾತ್ರ ಅದು ಕಟ್ಟಲ್ಪಡಲಿಲ್ಲ, ಆದರೆ ಇನ್ನೂ ದೊಡ್ಡ ಉದ್ದೇಶ ಇದೆ ಅದಕ್ಕಾಗಿ. The reason I am happy is because otherwise you may think that I changed my sermon because of what Pastor Shantakumar said or Brother Vijay shared. ಮತ್ತು ಇಲ್ಲದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ, ನೀವು ಅಂದ್ಕೊಳ್ಬಹುದು ಪಾಸ್ಟರ್ ಶಾಂತಕುಮಾರ್ ಅವರು ಬ್ರದರ್ ವಿಜಯ್ ಅವರು ಹೇಳಿದ ನಂತರ ನಾನು ಆ ರೀತಿ ಹೇಳಿದೆ ಅಂದಾಗ ಅದಕ್ಕೆ ಮುಂಚೆನೆ ನಾನು ಹೇಳಿದೆ. There's a word God put into my heart. ಮತ್ತು ನನ್ನ ಹೃದಯದಲ್ಲಿ ದೇವರು ಒಂದು ವಾಕ್ಯವನ್ನು ಹಾಕಿದ್ದಾನೆ. Before I go there, ಅಲ್ಲಿ ಹೋಗುವ ಮುಂಚೆ one more time, Pastor Shantakumar, your precious family, and all the dear pastors, co-workers, I want to thank God. Thank you for having here, and we are immensely joyful to be with you today. ಮತ್ತು ಅದಕ್ಕೆ ಮುಂಚೆ ಪಾಸ್ಟರ್ ಶಾಂತಕುಮಾರ್ ಅವರು, ಅವರ ಕುಟುಂಬದವರು, ಅವರ ಜೊತೆ ಕೆಲಸದವರು, ಅವರೆಲ್ಲರಿಗೆ ನಾನು ವಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇಲ್ಲಿರುವುದು ನಮಗೆ ನಿಜವಾಗಲೂ ಸಂತೋಷವಾಗಿರುವಂತದ್ದಾಗಿದೆ. And it is also joy to have Pastor Chandramouli and his wife Deepa. ಮತ್ತು ಪಾಸ್ಟರ್ ಚಂದ್ರಮೌಳಿ ಮತ್ತು ಅವರ ಪತ್ನಿ ದೀಪ ಅವರು ಕೂಡ ನಮ್ಮ ಮಧ್ಯದಲ್ಲಿರುವುದು ಸಂತೋಷದ ಸಂಗತಿ. It is as Pastor Shantakumar read the scripture, Psalm 133 verse 1, how good, how pleasant it is for brothers to be in unity. ಮತ್ತು ಆಗಲೇ ಪಾಸ್ಟರ್ ಶಾಂತಕುಮಾರ್ ಅವರು ಓದಿದ ಪ್ರಕಾರ ಕೀರ್ತನೆ 133 ಅದೆಷ್ಟೋ ರಮ್ಯವಾಗಿದೆ, ಮನೋಹರವಾಗಿದೆ, ಸಹೋದರರು ಐಕ್ಯತೆಯಲ್ಲಿ ಇರುವಂತದ್ದು. Before I take you into the word of God, ದೇವರ ವಾಕ್ಯದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವ ಮುಂಚೆ, you may be a servant of God, ಮತ್ತು ನೀವು ದೇವರ ಸೇವಕರಾಗಿರಬಹುದು, or you may be just a believer. ಇಲ್ಲದೆ ಇದ್ರೆ ನೀವು ಒಬ್ಬ ವಿಶ್ವಾಸಿ ಮಾತ್ರ ಆಗಿರಬಹುದು. Maybe you're a man or a woman or a child. ಮತ್ತು ನೀವು ಸ್ತ್ರೀ ಆಗಿರಬಹುದು, ಪುರುಷರಾಗಿರಬಹುದು, ಮಗು ಆಗಿರಬಹುದು. I want you to know that God is interested in you. ಮತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ನಿಮ್ಮಲ್ಲಿ ಆಸಕ್ತನಾಗಿದ್ದಾನೆ. But God is not only interested in you, He is interested in you because He is interested in the people outside. ದೇವರು ನಿನ್ನಲ್ಲಿ ಮಾತ್ರ ಆಸಕ್ತನಾಗಿರುವವನಲ್ಲ, ನಿನ್ನಲ್ಲಿ ಯಾಕೆ ಆಸಕ್ತನಾಗಿದ್ದಾನಂದ್ರೆ ಹೊರಗಡೆ ಇರುವ ಜನರಲ್ಲಿ ದೇವರು ಆಸಕ್ತನಾಗಿದ್ದಾನೆ. Pastor Shantakumar said that 3 days we had an amazing meeting in Bidar. ಮತ್ತು ಪಾಸ್ಟರ್ ಶಾಂತಕುಮಾರ್ ಅವರು ಹೇಳಿದ ಪ್ರಕಾರ 3 ದಿನಗಳು ಅದ್ಭುತವಾದಂತ ಕೂಟಗಳು ಬೀದರ್ನಲ್ಲಿ ಆದವು. Why I came here to North Karnataka again in the midst of this coronavirus? ಮತ್ತು ಈ ಒಂದು ಕೊರೋನಾದ ಸಂಕ್ರಮಣದ ಮಧ್ಯದಲ್ಲಿ ನಾನು ಯಾತಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಬಂದೆ ಅಂತ ಹೇಳಿದ್ರೆ, no guarantee if the flight will come, no guarantee if I will go back also. ಮತ್ತು ಫ್ಲೈಟ್ಗಳು ಯಾವಾಗ ಬರ್ತವೋ ಯಾವಾಗ ನಿಲ್ತವೋ ವಾಪಸ್ ಹೋಗುವಂತ ಒಂದು ಯಾವ ಗ್ಯಾರಂಟಿ ಇಲ್ಲ ಪ್ರಿಯರೇ. But still we all came. ಆದರೂ ನಾವು ಅಂತ ಸಂದರ್ಭದಲ್ಲಿ ಕೂಡ ನಾವು ಬಂದಿದ್ದೇವೆ. The reason is there is a challenge in my heart. ಮತ್ತು ಕಾರಣವೇನೆಂದರೆ ನನ್ನ ಹೃದಯದಲ್ಲಿ ಒಂದು ಸವಾಲಿದೆ. I am carrying a few cards with me here. ಮತ್ತು ನನ್ನ ಸಂಗಡ ನಾನು ಕೆಲವು ಕಾರ್ಡ್ಗಳನ್ನು ಇಟ್ಟುಕೊಂಡಿದ್ದೇನೆ. And these carry the pictures of Karnataka. ಮತ್ತು ಈ ಕಾರ್ಡ್ನಲ್ಲಿ ಆ ಉತ್ತರ ಕರ್ನಾಟಕದ ಚಿತ್ರ ನಕ್ಷೆ ಇದೆ. The statistics of Uttara Karnataka. ಆ ಸಂಖ್ಯಾ ಅಂಶಗಳು ಅದರಲ್ಲಿ ಉತ್ತರ ಕರ್ನಾಟಕದ ಸಂಖ್ಯಾ ಅಂಶಗಳಿರುವಂತದ್ದಾಗಿದೆ. District by district, taluk by taluk, village by village. ಮತ್ತು ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹಳ್ಳಿಗಳ ಒಂದು ವಿವರಗಳಿವೆ. And we are praying and we are going to attempt together. ಮತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮತ್ತು ಜೊತೆಯಾಗಿ ನಾವು ಅದನ್ನು ಪ್ರಯತ್ನಿಸುವವರಾಗಿದ್ದೇವೆ. In the next 5 years, ಮುಂಬರುವಂತ 5 ವರ್ಷದಲ್ಲಿ, that means by 2025, ಅದರ ಅರ್ಥವೇಂದ್ರೆ 2025ನೇ ಇಸ್ವಿಯಲ್ಲಿ ಒಳಗಡೆ we are praying that there will be no village in North Karnataka, 8 districts without a church. ಮತ್ತು ಈ ಉತ್ತರ ಕರ್ನಾಟಕದ
8 ಜಿಲ್ಲೆಗಳಲ್ಲಿ ಯಾವ ಹಳ್ಳಿಗಳಲ್ಲಿ ಸಭೆ ಇಲ್ಲದೆ ಇರಬಾರದೆಂದು. That is 5,510 villages. ಮತ್ತು ಎಷ್ಟು ಹಳ್ಳಿಗಳಿದಾವೆ ಅಂದ್ರೆ 5,510 ಹಳ್ಳಿಗಳು. ನಂಬಿಕೆ ಇರೋರು ಜೋರಾಗಿ ಹಲ್ಲೆಲೂಯಾ. ನಂಬಿಕೆ ಇರೋರು ಜೋರಾಗಿ ಹಲ್ಲೆಲೂಯಾ ಹೇಳಿ. ಅದು ಹೇಗಾಗ್ತದೆ ಆಮೇಲೆ ನೋಡೋಣ. ಅದು ಹೇಗಾಗ್ತದೆ ಎಂಬುದಾಗಿ ನಾವು ಆಮೇಲೆ ನೋಡುವ. At least let us desire. ಅಂತ ನಾವು ಅದಾಗ್ಬೋದು ಅನ್ನುವಂತ ಆಸೆ ಆದ್ರೂ ನಾವು ಇಟ್ಕೊಳ್ಳುವ. Let us pray. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. Let us take one step. ನಾವು ಒಂದು ಹೆಜ್ಜೆಯನ್ನು ನಾವು ತೆಗೆದುಕೊಳ್ಳುವ. The remaining God will do. ಮಿಕ್ಕಂತದ್ದು ದೇವರು ಮಾಡುವಾತನಾಗಿದ್ದಾನೆ. But I believe that Mannakalli church has a very important role to play in it. ಆದ್ರೆ ಈ ಒಂದು ದರ್ಶನದಲ್ಲಿ ನಾನು ನಂಬುತ್ತೇನೆ ಮಣ್ಣೆಕಲ್ಲಿಯ ಸಭೆಯು ಒಂದು ಪ್ರಮುಖವಾದಂತ ಪಾತ್ರವನ್ನು ವಹಿಸುವಂತದಾಗಿದೆ. I read a statement and I believe with all my heart, the strength of the church necessarily is not in its seating capacity. ಮತ್ತು ನಾನು ಒಂದು ಸಂಗತಿಯನ್ನು ಓದಿದೆ ಮತ್ತು ಇದನ್ನು ನಾನು ಪೂರ್ಣ ಹೃದಯದಿಂದ ನಾನು ನಂಬುತ್ತೇನೆ, ಎಚ್ಚರಿಕೆಯಿಂದ ಕೇಳಿರಿ. ಅದೇನಂದ್ರೆ ಒಂದು ಸಭೆಯ ಸಾಮರ್ಥ್ಯವು ಅಲ್ಲಿ ಎಷ್ಟು ಜನ ಕೂತ್ಕೊಳ್ಳಬಹುದು ಅದರ ಮೇಲೆ ಅದು ಆಧಾರಗೊಂಡಿಲ್ಲ. Today when you meet a pastor, our strength is known by how many people are inside our church. ಇವತ್ತು ಯಾವ್ದಾದ್ರು ಒಬ್ಬ ಸಭಾಪಾಲಕರನ್ನು ನೀವು ಭೇಟಿ ಆದ್ರೆ ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಕೂತ್ಕೊಳ್ಳಬಹುದು, ಅದರಿಂದ ಆ ಸಭೆಯ ದೊಡ್ಡತನವನ್ನು ಅಥವಾ ಬಲವನ್ನು ತಿಳ್ಕೊಳ್ಳುವವರಾಗಿದ್ದಾರೆ. If is a pastor of 50 or 30, he will sit behind. ಮತ್ತು ಒಬ್ಬ ಸಭಾಪಾಲಕರಲ್ಲಿ ಬರೀ 30 ಜನ ಸಭಿಕರು 50 ಜನ ಇದ್ರೆ ಅವ್ರು ಹಿಂದೆ ಕೂತ್ಕೊಳ್ತಾರೆ. But if is a pastor of 1 lakh people, ಮತ್ತು 1 ಲಕ್ಷದ ಸಭಿಕರಿರುವಂತ ಸಭೆ ಆಗಿದ್ದಾರೆ, we will make sure he will sit in the front. ಮತ್ತು ಅವರು ಮುಂದೆ ಕೂತ್ಕೊಳ್ಳುವಂತೆ ಅವರು ನೋಡುವವರಾಗಿದ್ದಾರೆ. I want you to listen to me, please. ದಯವಿಟ್ಟು ಇಲ್ಲಿ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ ಪ್ರಿಯರೇ. Many a times we have a wrong concept of what a church is. ಅನೇಕ ಸರಿ ನಮಗೆ ಸಭೆ ಅಂದ್ರೆ ಏನು ಅದರ ಬಗ್ಗೆ ತಪ್ಪಾದ ಅಭಿಪ್ರಾಯಗಳು ಇರುವಂತದಾಗಿದೆ. But the real strength of the church is not in how many people we are seating Sunday after Sunday. The real strength of the church is how many people we are sending into the mission field. ಮತ್ತು ನಿಜವಾದ ಒಂದು ಸಭೆಯ ಸಾಮರ್ಥ್ಯ ಏನಂತಂದ್ರೆ ಎಷ್ಟು ಜನ ಆಯ್ತವಾರದ ನಂತರ ಆಯ್ತವಾರ ರವಿವಾರದ ನಂತರ ರವಿವಾರ ಕೂತ್ಕೊಳ್ತಾ ಇದ್ದಾರೆ ಎಂಬುದಾಗಲ್ಲ, ಆದ್ರೆ ಎಷ್ಟು ಜನ ನಾವು ಸುವಾರ್ತೆಯನ್ನು ಕಳಿಸ್ತಾ ಇದ್ದೇವೆ ಎಂಬುದಾಗಿ ಅದು ಅದರ ಬಲವಾಗಿರ್ತದೆ. Let me talk to you pastors who are there. Maybe you are from a village, you are from wherever you are. The question is not how many are seated on a Sunday morning. The question is how many are going with the gospel of Jesus Christ. ಸಭಾಪಾಲಕರು ನೀವು ಇರುವುದಾದ್ರೆ ಎಲ್ಲಿಂದ ಆದರೂ ಇರಬಹುದು. ನಾನು ನಿಮ್ಮ ಹತ್ರ ಕೇಳುವಂತ ಸಂಗತಿ ಏನಂತ ಪ್ರಶ್ನೆ ಏನಂತಂದ್ರೆ ಎಷ್ಟು ಜನ ಸಭೆಯಲ್ಲಿ ಕೂತ್ಕೊಳ್ತಾರೆ ಅದಲ್ಲ ಪ್ರಮುಖವಾದದ್ದು, ಎಷ್ಟು ಜನರು ಆ ಸಭೆಯಿಂದ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವವರಾಗಿದ್ದಾರೆ ಅದು ಪ್ರಮುಖ ವಿಷಯವಾಗಿರ್ತದೆ. As Pastor Shantakumar talked about Bidar district. ಮತ್ತು ಮಾಸ್ಟರ್ ಶಾಂತಕುಮಾರ್ ಅವರು ಬೀದರ್ ಜಿಲ್ಲೆಯ ಬಗ್ಗೆ ಹೇಳಿದಂತೆ, Now Bidar district is a very unique district. ಮತ್ತು ಬೀದರ್ ಜಿಲ್ಲೆ ಒಂದು ವಿಭಿನ್ನವಾದ ಜಿಲ್ಲೆಯಾಗಿದೆ. And I believe that not only in Bidar but in whole of North Karnataka, God is going to do something amazing. ಮತ್ತು ನಾನು ನಂಬ್ತೇನೆ ಕೇವಲ ಬೀದರ್ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಅಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ದೇವರು ಅದ್ಭುತವಾದ ಸಂಗತಿಯನ್ನು ಮಾಡುವಾತನಾಗಿದ್ದಾನೆ. Very briefly this Sunday morning, let me bring the word of God to you. What is the purpose of the church and what is God going to do through your lives? ಮತ್ತು ತೃಪ್ತವಾಗಿ ದೇವರು ಸಭೆಗೆ ಇಟ್ಟಿರುವಂತಹ ಉದ್ದೇಶವೇನು ಮತ್ತು ನಿಮ್ಮ ಜೀವಿತದ ಮುಖಾಂತರ ದೇವರು ಏನು ಮಾಡ್ತಾನೆ ಎಂಬುದಾಗಿ ನಾನು ಇವತ್ತು ಹಂಚಿಕೊಳ್ಳುತ್ತೇನೆ ವಾಕ್ಯದ ಮುಖಾಂತರ. Like this combination, there is a church building, there is a school building. ಮತ್ತು ನನಗೆ ಈ ತರ ಇಲ್ಲಿ ಸಭೆಯ ಕಟ್ಟಡ ಇದೆ ಮತ್ತು ಸ್ಕೂಲಿನ ಕಟ್ಟಡ ಇದೆ, ಇದು ನನಗೆ ಬಹಳ ಇಷ್ಟ. Many a times we have a confused opinion about what a church is. ಅನೇಕ ಸರಿ ಸಭೆ ಅಂದ್ರೆ ಏನು ಎಂಬುದಾಗಿ ನಮಗೆ ಗಲಿಬಿಲಿ ಆಗಿರುವಂತಹ ಆಲೋಚನೆ ಇರ್ತದೆ. I will not read the scripture but I will tell it, but you listen to me carefully. ಮತ್ತು ನಾನು ಈ ಒಂದು ವಾಕ್ಯ ಭಾಗವನ್ನು ಓದುವುದಿಲ್ಲ ಅಂದ್ರೆ ಹೇಳ್ತೇನೆ, ನೀವು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. In Matthew chapter 21, when Jesus Christ went into the temple, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಮಂದಿರದಲ್ಲಿ ಪ್ರವೇಶಿಸಿದಾಗ people were buying and selling. ಅಲ್ಲಿ ಜನರು ಕೊಂಡ್ಕೊಳ್ತಾ ಇದ್ರು, ಮಾರ್ತಾ ಇದ್ರು, ಕೊಂಡ್ಕೊಳ್ತಾ ಇದ್ರು, ಮಾರ್ತಾ ಇದ್ರು. We all know the story. ನಮ್ಗೆಲ್ಲರಿಗೂ ಆ ಕಥೆ ಗೊತ್ತಿದೆ. Jesus was angry, he threw all of them outside, but he made a declaration. ಯೇಸು ಸ್ವಾಮಿಗೆ ಬಹಳ ಕೋಪ ಬಂದು ಅವರೆಲ್ಲರನ್ನು ಹೊರಗಡೆ ಹಾಕಿದ. ಆದ್ರೆ ಅದೊಂದು ಘೋಷಣೆಯನ್ನು ಯೇಸು
ಮಾಡಿದನು. He said, my father made this as a house of prayer for all the nations. ಮತ್ತು ಅಲ್ಲಿ ಯೇಸುಸ್ವಾಮಿ ಹೇಳಿದ್ದೇನೆಂದರೆ ನನ್ನ ತಂದೆಯು ಇದನ್ನು ಎಲ್ಲಾ ರಾಷ್ಟ್ರಗಳಿಗೆ ಪ್ರಾರ್ಥನೆಯ ರಾಷ್ಟ್ರವಾಗಿ ಮಾಡಿದನು. That is what my father made it. ನನ್ನ ತಂದೆ ಅದನ್ನು ಪ್ರಾರ್ಥನೆ ಆಲಯವಾಗಿ ಮಾಡಿದನು. But you have made it into a den of thieves. ಆದರೆ ನೀವು ಅದನ್ನು ಕಳ್ಳರ ಗವಿಯಾಗಿ ಮಾರ್ಪಡಿಸಿದ್ದೀರಿ. So when I read that verse, I ask the question. ಮತ್ತು ಆ ವಾಕ್ಯವನ್ನು ಓದಿದಾಗ ನಾನೊಂದು ಪ್ರಶ್ನೆ ಕೇಳ್ತೇನೆ. What God made me to be? ದೇವರು ನನ್ನನ್ನು ಏನಾಗ್ಲಿಕ್ಕೆ ಮಾಡಿದನು? And what I have made myself to be? ನಾನು ನನ್ನನ್ನು ನಾನೇ ಏನು ಮಾಡಿಕೊಂಡಿದ್ದೇನೆ? What did the Lord make the church to be? ದೇವರು ಸಭೆಯನ್ನು ಯಾತಕ್ಕಾಗಿ ಮಾಡಿದನು? But what have we made a church to be? ನಾವು ಸಭೆಯನ್ನು ಏನು ಮಾಡಿದ್ದೇವೆ? Today if Jesus Christ comes into the church, will he rejoice or will he again take a rope and back all of us here? ಒಂದು ವೇಳೆ ಇವತ್ತು ಯೇಸು ಸ್ವಾಮಿ ಮತ್ತೆ ಸಭೆಗೆ ಬರುವುದಾದ್ರೆ ಅದನ್ನು ಸಂತೋಷ ಪಡ್ತಾನ ಅಥವಾ ಮತ್ತೆ ಆ ಒಂದು ಜನರನ್ನು ಓಡಿಸುವಾತನಾಗಿದ್ದಾನ? The reason the Lord was angry in that day is because the temple had lost and forgotten the primary purpose for which it was created. ಆ ದಿನದಲ್ಲಿ ಯೇಸು ಸ್ವಾಮಿ ಅಲ್ಲಿ ಜನರನ್ನು ನೋಡಿ ಆತನು ಕೋಪಗೊಂಡನು. ಕಾರಣವೇನೆಂದರೆ ಯಾವ ಒಂದು ಪ್ರಮುಖ ಕಾರಣದಿಂದ ಮಂದಿರವನ್ನು ಮಾಡಿದನು ದೇವರು, ಆ ಉದ್ದೇಶವನ್ನು ಅವರು ಕಳ್ಕೊಂಡಿದ್ದರು. When you look at the world today, when you look at the churches today, ಮತ್ತು ಇವತ್ತು ನಾವು ಲೋಕದಲ್ಲಿ ಸಭೆಗಳನ್ನು ನೋಡ್ತಾ ಇರುವಾಗ many of times you wonder, does the church even know what is the purpose why God placed the church here? ಅವರು ನೋಡುವಾಗ ಕೆಲವೊಂದ್ಸರಿ ನಮಗೆ ಆಶ್ಚರ್ಯವಾಗುತ್ತದೆ ಮತ್ತು ಸಭೆಗೆ ಗೊತ್ತಾ ಯಾವ ಉದ್ದೇಶದಿಂದ ದೇವರು ಅವರನ್ನು ಇಟ್ಟಿದ್ದಾನೆ ಎಂಬುದಾಗಿ. These four walls are not the church according to the New Testament. ಮತ್ತು ಹೊಸ ಒಡಂಬಡಿಕೆಯ ಮುಖಾಂತರ ಈ ನಾಲ್ಕು ಗೋಡೆಗಳು ಸಭೆ ಅಲ್ಲ ಪ್ರಿಯರೇ. You and I are the church. ನೀನು ಮತ್ತು ನಾನು ಕ್ರಿಸ್ತನ ಸಭೆಯಾಗಿದ್ದೇವೆ. God has joined us together for a very holy purpose. ಮತ್ತು ದೇವರು ನಮ್ಮನ್ನು ಒಂದು ಪರಿಶುದ್ಧವಾದಂತ ಉದ್ದೇಶಕ್ಕಾಗಿ ಅದನ್ನು ಸೇರಿಸಿದ್ದಾನೆ. I want you to ask yourself the question. ಮತ್ತು ನಿಮ್ಮನ್ನು ನೀವೇ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳಿರಿ. Why God made me? ಯಾತಕ್ಕೆ ದೇವರು ನಿಮ್ಮನ್ನು ಮಾಡಿದ? What God made me to be? ಮತ್ತು ಏನಾಗ್ಲಿಕ್ಕಾಗಿ ದೇವರು ನನ್ನನ್ನು ಮಾಡಿದ? What I have made myself to be? ನನ್ನನ್ನು ನಾನು ಏನಾಗಿ ಮಾರ್ಪಡಿಸಿಕೊಂಡಿದ್ದೇನೆ? The church is the house of the glory of God. ಮತ್ತು ಸಭೆಯು ದೇವರ ಮಹಿಮೆಯ ಮನೆಯಾಗಿದೆ. The church is the family of God. ಸಭೆಯು ದೇವರ ಕುಟುಂಬವಾಗಿದೆ. The church is the household of God. ಮತ್ತು ದೇವರ ಕುಟುಂಬವಾಗಿದೆ. The church is the bride of Jesus. ಯೇಸು ಸ್ವಾಮಿಯ ಮೊದಲಗಿಂತಿಯಾಗಿದೆ ಸಭೆ. But the church is also the army of God. ಇದು ಮಾತ್ರವಲ್ಲದೆ ಸಭೆ ಒಂದು ದೇವರ ಸೈನ್ಯ ಕೂಡ ಆಗಿದೆ. I'm not talking only about the pastors. ನಾನು ಇಲ್ಲಿ ಬರೀ ಸಭಾಪಾಲಕರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. I'm talking about every man, woman and child. ಇಲ್ಲಿ ಕೂತ್ಕೊಂಡಿರುವ ಪ್ರತಿಯೊಬ್ಬ ಸ್ತ್ರೀ ಪುರುಷರ ಬಗ್ಗೆ ಮಾತನಾಡ್ತಾ ಇದ್ದೇನೆ. Whether you are educated or uneducated, ವಿದ್ಯಾವಂತರಾಗಿರ್ಬೋದು ಅವಿದ್ಯಾವಂತರಾಗಿರ್ಬೋದು, rich or poor, ಐಶ್ವರ್ಯವಂತರಾಗಿರ್ಬೋದು ಬಡವರಾಗಿರ್ಬೋದು, born again you are in the plan of God. ಮತ್ತು ನೀವು ಕ್ರಿಸ್ತನಲ್ಲಿ ಹುಟ್ಟಿರುವುದು ಆದ್ರೆ ದೇವರ ಯೋಜನೆಯಲ್ಲಿದ್ದೀರಿ. You may be living in a city, you may be living in a village, it does not matter. ನೀವು ಪಟ್ಟಣದಲ್ಲಿ ಜೀವಿಸ್ತಾ ಇದ್ದೀರೋ ಅಥವಾ ಹಳ್ಳಿಯಲ್ಲಿ ಜೀವಿಸ್ತಾ ಇದ್ದೀರೋ ಅದು ಸಂಬಂಧ ಇಲ್ಲ ಪ್ರಿಯರೇ. So this few minutes sit and listen to the word of God. ಅದಕ್ಕೆ ಈ ಕೆಲವು ನಿಮಿಷಗಳು ದಯವಿಟ್ಟು ಕೂತುಕೊಂಡು ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. I am a servant of God. ನಾನು ದೇವರ ಸೇವಕನಾಗಿದ್ದೇನೆ. And I tell you that God is going to do something great in this region. ಮತ್ತು ಈ ಒಂದು ಪ್ರಾಂತದಲ್ಲಿ ದೇವರು ಅದ್ಭುತವಾದ ಸಂಗತಿಯನ್ನು ಮಾಡುವಂತನಾಗಿದ್ದಾನೆ. Especially we believe for this district of Bidar. ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಗಾಗಿ ನಾವು ನಂಬುವವರಾಗಿದ್ದೇವೆ. I want to read the scripture to you and take you quickly into the word of God. ನಾನೊಂದು ವಾಕ್ಯ ಭಾಗವನ್ನು ಓದಿ ಬೇಗನೆ ನಿಮ್ಮನ್ನು ದೇವರ ವಾಕ್ಯದಲ್ಲಿ ತೆಗೆದುಕೊಂಡು ಹೋಗ್ತೇನೆ. There is an incident that happened when the Lord Jesus Christ was on the planet Earth. ಮತ್ತು ಯೇಸು ಸ್ವಾಮಿ ಆತನು ಈ ಭೂಮಿಯಲ್ಲಿರುವಾಗ ಒಂದು ಘಟನೆಯಲ್ಲಿ ಆಯಿತು. We find that in Luke chapter 7 beginning from verses 7 to verse 16. ಮತ್ತು ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಿಂದ 14ನೇ ವಚನದವರೆಗೂ ನಾವು ನೋಡುವವರಾಗಿದ್ದೇವೆ. From verse 11 to verse 16. 11ರಿಂದ 16ವರೆಗೂ. Now listen very carefully. I will not read all the verses. ದಯವಿಟ್ಟು ಇಲ್ಲಿ ಗಮನ ಕೊಟ್ಟು ಕೇಳಿರಿ. ಎಲ್ಲ ವಚನವನ್ನು ನಾವು ಓದ್ತಾ ಇಲ್ಲ, ಇಲ್ಲಿ ದಯವಿಟ್ಟು ಗಮನ ಕೊಟ್ಟು ಕೇಳಿರಿ. Look at me and listen to me. ದಯವಿಟ್ಟು ನಮ್ಮ ಕಡೆ ನೋಡಿರಿ ಮತ್ತು ಕೇಳಿಸಿಕೊಳ್ಳಿರಿ. The Bible says there was a place called Nain. ಮತ್ತು ಬೈಬಲ್ ಹೇಳ್ತದೆ ನಾಯಿನ್ ಅನ್ನುವಂತ ಒಂದು ಸ್ಥಳ ಅಲ್ಲಿತ್ತು, ಊರಿತ್ತು ಎಂಬುದಾಗಿ. In that city of Nain there
was a widow who was living. ನಾಯನ್ ಅನ್ನುವಂತ ನಗರದಲ್ಲಿ ಒಬ್ಬ ವಿಧವೆಯು ಜೀವಿಸ್ತಾ ಇದ್ದಳು. And the Bible says she had an only son. ಮತ್ತು ಬೈಬಲ್ ಹೇಳ್ತದೆ ಆಕೆಗೆ ಒಬ್ಬನೇ ಮಗನಿದ್ದನು. Now for a widow, only son is the entire hope of her life. ಮತ್ತು ಒಬ್ಬ ವಿಧವೆಗೆ ಒಬ್ಬನೇ ಮಗನಂತಂದ್ರೆ ಆಕೆಯ ಇಡೀ ಜೀವಿತಕ್ಕೆ ಆ ಮಗನೇ ನಿರೀಕ್ಷೆ ಆಗಿರ್ತಾನೆ. Because it is not easy to live like a widow. ಯಾಕಂದ್ರೆ ವಿಧವೆಯಾಗಿ ಜೀವಿಸುವಂತದ್ದು ಸುಲಭವಾಗಿರುವುದಿಲ್ಲ. Nobody to provide, ಯಾರಿಗೂ ಒದಗಿಸ್ಲಿಕ್ಕೆ ಇರುವುದಿಲ್ಲ. nobody to protect, ಮತ್ತು ಭದ್ರಪಡಿಸಲಿಕ್ಕೆ ಯಾರಿರುವುದಿಲ್ಲ. nobody to raise up the son as a father. ಮತ್ತು ಒಬ್ಬ ತಂದೆ ಇದ್ದುಕೊಂಡು ಮಗನನ್ನು ಎಬ್ಬಿಸಲಿಕ್ಕೆ ಯಾವ ತಂದೆ ಇರುವುದಿಲ್ಲ. All her life she must have worked very hard, only looking at her son. One day my son will become a young man and my son will take care of me. ಮತ್ತು ಆಕೆಯ ಇಡೀ ಜೀವಿತವು ತನ್ನ ದೃಷ್ಟಿಯನ್ನು ಆ ಮಗನ ಮೇಲೆ ಇಟ್ಟುಕೊಂಡು ಜೀವಿಸಲು, ಒಂದು ದಿನ ನನ್ನ ಮಗನು ಯವನಸ್ಥನಾಗ್ತಾನೆ, ಅವನು ನನ್ನನ್ನು ನೋಡಿಕೊಳ್ತಾನೆ ಎಂಬುದಾಗಿ ನಿರೀಕ್ಷೆ ಇಟ್ಟುಕೊಂಡಿದ್ದಳು. But it seems like a double tragedy hit her life. ಆದ್ರೆ ಆಕೆ ಜೀವಿತದಲ್ಲಿ ಎರಡು ದುಃಖಕರವಾದ ಸಂಗೀತ ಆದಂತೆ, ಎರಡರಷ್ಟು ಆದಂತೆ ಕಾಣಿತು. Her entire world crumbled down. ಮತ್ತು ಆಕೆ ಇಡೀ ಲೋಕವು ಮುರಿದು ಬಿಟ್ಟಿತು. Because that young son of her became sick. ಮತ್ತು ಆಕೆಯ ಯವನಸ್ಥ ಮಗನು ಆತನು ರೋಗಕ್ಕೆ ಒಳಗಾದನು. And the Bible says that he eventually died. ಬೈಬಲ್ ಹೇಳುವಂತಾಗಿದೆ, ಕೊನೆಯದಾಗಿ ಆತನು ಸತ್ತನು. I want you to please listen to me carefully. ದಯವಿಟ್ಟು ಇಲ್ಲಿ ಗಮನ ಕೊಟ್ಟು ಕೇಳಿಸಿಕೊಳ್ಳ್ರಿ. And imagine the state of this woman. ಮತ್ತು ಈ ಸ್ತ್ರೀಯ ಪರಿಸ್ಥಿತಿಯನ್ನು ನೀವು ಊಹಿಸಿಕೊಳ್ಳಿರಿ. Her entire hope is gone now. ಆಕೆ ಇಡೀ ನಿರೀಕ್ಷೆಯು ಈಗ ಹೋಗಿದೆ. All the people came and cried with her. ಮತ್ತು ಎಲ್ಲಾ ಜನರು ಬಂದು ಆಕೆ ಜೊತೆಗೆ ಗೋಳಾಡಿದರು. But her grief was not removed. ಆದರೆ ಆಕೆಯ ದುಃಖವು ಅದು ಹೋಗಲಿಲ್ಲ. And the Bible says, ಮತ್ತು ಬೈಬಲ್ ಹೇಳ್ತದೆ, they carried the dead body. ಮತ್ತು ಆ ಮಗನ ಶವವನ್ನು ಹೊತ್ತುಕೊಂಡು ಹೋದರು. They started going outside the city of Nain because they wanted to bury the dead young man. ಮತ್ತು ಆ ಮಗನನ್ನು ಹೂಡಿಡ್ಲಿಕ್ಕಾಗಿ ಆ ಒಂದು ಶವವನ್ನು ಅವರು ನಾಯನ ಪಟ್ಟಣದ ಹೊರಗಡೆ ತೆಗೆದುಕೊಂಡು ಹೋಗ್ತಾ ಇದ್ದರು. The meaning of Nain is blessedness. ಮತ್ತು ನಾಯನ್ ಅನ್ನುವಂತ ಈ ಪದದ ಅರ್ಥವೇನೆಂದ್ರೆ ಆಶೀರ್ವಾದದಾಯಕವೆಂಬುದಾಗಿ. Imagine this. ಇದನ್ನು ಊಹಿಸಿಕೊಳ್ಳಿರಿ. This lady is living in a place called blessedness. ಈ ಸ್ತ್ರೀ ಆಶೀರ್ವಾದದಾಯಕ ಅನ್ನುವಂತ ಸ್ಥಳದಲ್ಲಿ ಜೀವಿಸ್ತಾ ಇದ್ದಾಳೆ. No blessing at all in her life. ಆಕೆ ಜೀವಿತದಲ್ಲಿ ಯಾವ ಆಶೀರ್ವಾದಗಳಿಲ್ಲ. Husband died. ಗಂಡನು ಸತ್ತೋದ. Son died. ಮಗನು ಸತ್ತ. Now they're carrying the dead body. ಮತ್ತು ಈಗ ಆತನ ಮಗನ ದೇಹವನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. They're going out of the blessed situation. ಮತ್ತು ಆ ಆಶೀರ್ವಾದದಾಯಕ ಪರಿಸ್ಥಿತಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. The dead body is going. ಮತ್ತು ಆ ಶವ ಹೋಗ್ತಾ ಇದೆ. And all the people are following outside Nain. ಎಲ್ಲ ಜನರು ನಾಯಿನಿಂದ ಹೊರಗಡೆ ಬರ್ತಾ ಇದ್ದಾರೆ. But the Bible says, ಆದ್ರೆ ಬೈಬಲ್ ಹೇಳ್ತದೆ, as the death was taking them out of the blessedness, ಮತ್ತು ಯಾವ ರೀತಿ ಅವರನ್ನು ಮರಣವು ಆ ಆಶೀರ್ವಾದದಿಂದ ಹೊರಗಡೆ ಹೇಗೆ ಅವರನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. remember it is sin that brings death into our life. ಮತ್ತು ನಾವು ನೆನಪಿಟ್ಟುಕೊಳ್ಳೋಣ ಪ್ರಿಯರೇ, ಪಾಪವು ನಮ್ಮ ಜೀವಿತದಲ್ಲಿ ಮರಣವನ್ನು ತರುವಂತದಾಗಿದೆ. And that death that comes as a result of sin will take us away from every blessedness. ಮತ್ತು ಆ ಪಾಪದ ನಿಮಿತ್ತವಾಗಿ ಮರಣವು ಬಂದಾಗ ನಮ್ಮನ್ನು ಎಲ್ಲಾ ವಿಧವಾದ ಆಶೀರ್ವಾದದಿಂದ ಹೊರಗಡೆ ತೆಗೆದುಕೊಂಡು ಹೋಗ್ತದೆ. When they were outside the city, ಮತ್ತು ಅವರ ಪಟ್ಟಣದ ಹೊರಗಡೆ ಇರುವಾಗ another group was entering the city. ಇನ್ನೊಂದು ಗುಂಪು ಆ ನಗರದ ಒಳಗಡೆ ಪ್ರವೇಶಿಸ್ತಾ ಇತ್ತು. But now Jesus is the leader of that group. ಆದ್ರೆ ಈ ಗುಂಪಿನ ನಾಯಕನು ಯೇಸು ಕ್ರಿಸ್ತನಾಗಿದ್ದನು. And Jesus met this dead man's body and the other group. ಮತ್ತು ಯೇಸು ಸ್ವಾಮಿಯು ಈ ಶವವನ್ನು ಎತ್ತುಕೊಂಡು ಹೋಗ್ತಾ ಇರುವಂತ ವ್ಯಕ್ತಿಯನ್ನು, ಆ ಗುಂಪನ್ನು ಅವರನ್ನ ಯೇಸು ಭೇಟಿಯಾದನು. Who is Jesus? ಇವಾಗ ಯೇಸು ಅಂದ್ರೆ ಯಾರು? He said, I am the life and I am the resurrection. ಆತನು ಹೇಳ್ತಾ, ನಾನೇ ಜೀವವು ನಾನೇ ಪುನರುತ್ಥಾನವೂ ಆಗಿದ್ದಾನೆ. Here you see life and death are meeting together. ಮತ್ತು ಇಲ್ಲಿ ನಾವು ನೋಡುವಾಗ ಜೀವವು ಮರಣವು ಭೇಟಿ ಆಗ್ತಾ ಇದೆ. And the Bible says Jesus stopped them. ಮತ್ತು ಬೈಬಲ್ ಹೇಳುವಂತದಾಗಿದೆ, ಯೇಸು ಅಲ್ಲಿ ನಿಂತನು ಎಂಬುದಾಗಿ. And Jesus Christ raised this dead man back to life. ಮತ್ತು ಅವರನ್ನು ನಿಲ್ಲಿಸಿ ಯೇಸು ಸ್ವಾಮಿ ಆ ಸತ್ತಂತ ಯವನಸ್ಥನನ್ನು ಎಬ್ಬಿಸಿದನು. And everybody was so rejoicing. ಮತ್ತು ಎಲ್ಲರೂ ಎಷ್ಟೋ ಸಂತೋಷ ಪಡ್ತಾ ಇದ್ದರು. Hallelujah. 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 And everybody said ಎಲ್ಲರೂ ಹೇಳಿದರು. in verse 16, ಮತ್ತು ನಾವು 16ನೇ ವಚನದಲ್ಲಿ, oh, the Lord God has visited his people. ಮತ್ತು ಇಲ್ಲಿ ಹೇಳ್ತಾ ಇದ್ದಾನೆ, ಮತ್ತು ದೇವರು ನಮ್ಮ ಜನರನ್ನು ದರ್ಶಿಸಿದ್ದಾನೆ. And that's what the Bible says. ಮತ್ತು ಇಲ್ಲಿ ಬೈಬಲ್ ಅದೇ ಹೇಳುವಂತದಾಗಿದೆ. It says God visited his people. ಮತ್ತು ಹೇಳ್ತದೆ, ದೇವರು ತನ್ನ ಜನರನ್ನು ದರ್ಶಿಸಿದನು ಎಂಬುದಾಗಿ. You think God visited only that young man? ಮತ್ತು ದೇವರು ಆ ಯವನಸ್ಥನನ್ನು ಮಾತ್ರ ದರ್ಶಿಸಿದ? That
only that young man came back to life. ಆ ಯೌವನಸ್ಥನು ಮಾತ್ರ ಜೀವಕ್ಕೆ ಬಂದನ. Jesus visited me. ಯೇಸು ಸ್ವಾಮಿ ನನ್ನನ್ನು ಕೂಡ ದರ್ಶಿಸಿದ. He visited Pastor Anil. ಯೇಸು ಸ್ವಾಮಿ ಪಾಸ್ಟರ್ ಅನಿಲನ್ನು ಕೂಡ He ದರ್ಶಿಸಿದ. visited you. ಯೇಸು ಸ್ವಾಮಿ ನಿನ್ನನ್ನು ಕೂಡ visited ದರ್ಶಿಸಿದ. you. ನಿನ್ನನ್ನು ಕೂಡ ದರ್ಶಿಸಿದ. At the age of 17 years. ಮತ್ತು ನಾನು 17 ವರ್ಷದವನಾಗಿರುವಾಗ I was from a Hindu Brahmin family. ಮತ್ತು ನಾನು ಹಿಂದೂ ಕುಟುಂಬದಿಂದ ಹಿನ್ನೆಲೆಯಿಂದ ಇದ್ದೆ. I was lost in the world. ಲೋಕದಲ್ಲಿ ನಾನು ಕಳೆದು ಹೋಗಿದ್ದೆ. I went everywhere. I want to change. I want to change. I am dying. I want to live. ನನ್ನ ಜೀವನದಲ್ಲಿ ಬದಲಾವಣೆ ಬೇಕು, ನಾನು ಸಾಯ್ತಾ ಇದ್ದೇನೆ ಎಂಬುದಾಗಿ ಎಲ್ಲ ಕಡೆ ನಾನು ಹೋದೆ. Nothing worked. ಯಾವುದು ಕೆಲಸ ಮಾಡಲಿಲ್ಲ ನನಗೆ. I collected sleeping tablets. I wanted to die. ಮತ್ತು ನನ್ನ ಕೈಯಲ್ಲಿ ನಿದ್ರೆ ಮಾತ್ರೆ ನಿಂತುಕೊಂಡು ನಾನು ಸಾಯ್ಬೇಕಂತ ಇದ್ದೆ. At that time, ಅಂತ ಸಂದರ್ಭದಲ್ಲಿ Jesus visited me through the gospel. ಅದೇ ಯೇಸು ನನ್ನನ್ನು ಸುವಾರ್ತೆಯ ಮುಖಾಂತರ ಭೇಟಿಯಾದನು. I believed in the gospel. ಆ ಸುವಾರ್ತೆಯಲ್ಲಿ ನಾನು ವಿಶ್ವಾಸವಿಟ್ಟೆ. I surrendered my life to Jesus. ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟೆ. And then the Pastor Srini became alive. ಮತ್ತು ಆ ಸತ್ತಂತ ಪಾಸ್ಟರ್ ಶ್ರೀನಿವಾಸ ಒಂದು ಜೀವಂತಗೊಂಡನು. Hallelujah. Hallelujah. Jesus visited me. He visited you. ಯೇಸು ಸ್ವಾಮಿ ನನ್ನನ್ನು ದರ್ಶಿಸಿದ, ಯೇಸು ಸ್ವಾಮಿ ನಿನ್ನನ್ನು ದರ್ಶಿಸಿದ. If you are born again today, ನೀವಿವತ್ತು ತಿರುಗಿ ಹುಟ್ಟಿರುವುದಾದರೆ, if you are born again today, ನೀನು ತಿರುಗಿ ಹುಟ್ಟಿರುವುದಾದರೆ, whether you are a man or a woman or a child, ಮತ್ತು ನೀನು ಪುರುಷನಾಗಿರ್ಬೋದು, ಸ್ತ್ರೀಯಾಗಿರ್ಬೋದು, ಮಗುವಾಗಿರ್ಬೋದು, Jesus visited you. ಮತ್ತು ಯೇಸು ಸ್ವಾಮಿ ನಿನ್ನನ್ನು ಭೇಟಿಯಾದ. Death left. ಯೇಸು ಸ್ವಾಮಿ ಬಂದಾಗ ಮರಣವು ನಿನ್ನನ್ನು ಬಿಟ್ಟು ಹೋಯಿತು. You became alive. ಮತ್ತು ನೀನು ಜೀವಂತಗೊಂಡೆ. And all of you who are born again, ಯಾರ್ಯಾರು ತಿರುಗಿ ಹುಟ್ಟಿದ್ದೀರೋ ನೀವೆಲ್ಲರೂ say after me, ನನ್ನಿಂದ ಹೇಳಿರಿ. Hallelujah. 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 ಜೋರಾಗಿ ಯಾರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಯೇಸು ಸ್ವಾಮಿ ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದೇವೆ, ನಾವು ಪುನರ್ಜನ್ಮ ಹೊಂದಿದ್ದೇವೆ ಅಂತ ಹೇಳುವವರು ಎಲ್ಲರೂ ಜೋರಾಗಿ ಹೇಳ್ರಿ. Hallelujah. We are all alive because of Jesus. ನಾವೆಲ್ಲರೂ ಯೇಸು ಕ್ರಿಸ್ತನ ನಿಮಿತ್ತ ಜೀವಂತವಾಗಿದ್ದೇವೆ. Amen. ಆಮೆನ್. Where are we going to go after we die? ಈಗ ನಾವು ಸತ್ತ ಮೇಲೆ ನಾವು ಎಲ್ಲಿ ಹೋಗುವವರಾಗಿದ್ದೇವೆ? ಎಲ್ಲಿಗೆ ಹೋಗ್ತೇವೆ? ಅಡ್ರೆಸ್ ಗೊತ್ತಾ ಎಲ್ಲಿಗೆ ಹೋಗ್ತೇವೆ ಅಂತ? ಎಲ್ಲಿಗೆ ಹೋಗ್ತೇವೆ? ನಿಮಗೆ ವಿಳಾಸ ಗೊತ್ತಾ? ಪರಲೋಕಕ್ಕೆ ಹೋಗ್ತೇವೆ. ಪರಲೋಕಕ್ಕೆ ಹೋಗ್ತೇವೆ. ನಾನೇ ಹೇಳ್ಕೊಡ್ತೀನಿ ನಿಮಗೆ. ಎಲ್ಲಿಗೆ ಹೋಗ್ತೇವೆ? ಪರಲೋಕಕ್ಕೆ ಹೋಗ್ತೇವೆ. My question, ನನ್ನ ಪ್ರಶ್ನೆ, is this all Jesus Christ saved you for? ಮತ್ತು ಯೇಸು ಸ್ವಾಮಿ ಬಂದದ್ದು ಬರೀ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರನಾ? You think Mannekalli church is built only for this? ಮತ್ತು ನೀವು ಅಂದುಕೊಳ್ತಿರೋ ಈ ಮಣ್ಣೆನಲ್ಲಿ ಸಭೆ ಬರೀ ಪರಲೋಕಕ್ಕೆ ಹೋಗ್ಲಿಕ್ಕೆ ಮಾತ್ರ ಕಟ್ಟಲ್ಪಟ್ಟಿದೆ ಎಂಬುದಾಗಿ? God visits his people and God keeps visiting his people. ಮತ್ತು ದೇವರು ತನ್ನ ಜನರನ್ನು ದರ್ಶಿಸ್ತಾನೆ ಮತ್ತು ದೇವರು ತನ್ನ ಜನರನ್ನು ದರ್ಶಿಸ್ತಾ ಇರ್ತಾನೆ. Now I want to take you a little deeper into the word of God. ಸ್ವಲ್ಪ ಆಳವಾಗಿ ದೇವರ ವಾಕ್ಯದಲ್ಲಿ ನಾವು ಹೋಗೋಣ ಪ್ರಿಯರೇ. What God is purposing to do in your life. ಮತ್ತು ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ಉದ್ದೇಶಿಸ್ತಾ ಇದ್ದಾನೆ. Let us read Zechariah chapter 10 verse 3. ಸಕರಾಯ 10ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದೋಣ ಪ್ರಿಯರೇ. Amen. If you have never read Zechariah, no problem. ಮತ್ತು ನೀವು ಇಲ್ಲಿವರೆಗೂ ಸಕರಾಯ ಗ್ರಂಥವನ್ನು ನೀವು ಓದದೇ ಇದ್ರೆ ತೊಂದರೆ ಇಲ್ಲ ಪ್ರಿಯರೇ. But listen to the word of God. ಅದು ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ನೀವು ಕೇಳಿಸಿಕೊಳ್ಳಿರಿ. Yes. ನನ್ನ ಕೋಪವು ಕುರುಬನ ಮೇಲೆ ದಗದಗಿಸುತ್ತದೆ, ನಾನು ಹೋಮಗಳನ್ನು ದಂಡಿಸುವೆನು. ಸೇನಾಧೀಶ್ವರ ಯೆಹೋವನು ತನ್ನ ಮಂದೆಯಾದ ಯೆಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು. Let us understand the scripture. Please listen to me. ಮತ್ತು ಈ ವಾಕ್ಯ ಭಾಗವನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ದಯವಿಟ್ಟು ನೀವು ಕೇಳಿಸಿಕೊಳ್ಳಿರಿ. Everybody look at me. ಎಲ್ಲರೂ ನನ್ನ ಕಡೆ ನೋಡಿರಿ ದಯವಿಟ್ಟು. The Bible says God is revisiting his sheep. ಮತ್ತು ಇಲ್ಲಿ ಬೈಬಲ್ ಹೇಳುವಂತಾಗಿದೆ, ದೇವರು ತನ್ನ ಕುರಿಗಳನ್ನು ಮತ್ತೆ ದರ್ಶಿಸ್ತಾ ಇದ್ದಾನೆ. You and I, when we are born again, ನೀನು ಮತ್ತು ನಾನು ತಿರುಗಿ ಹುಟ್ಟಿದಾಗ Jesus Christ is the great shepherd. ಯೇಸು ಸ್ವಾಮಿ ಮಹಾ ಕುರುಬನಾಗಿದ್ದಾನೆ. And we are all the sheep in the pasture of the Lord Jesus Christ. ಮತ್ತು ಯೇಸು ಸ್ವಾಮಿಯ ಕೆಳಗಡೆ ನಾವೆಲ್ಲರೂ ಆ ಕುರಿಗಳಾಗಿದ್ದೇವೆ. We are all the sheep on the pasture of Jesus. ಯೇಸು ಸ್ವಾಮಿಯ ಹುಲ್ಲುವುದರಲ್ಲಿ ಗಾವಲಿನಲ್ಲಿ ನಾವು ಆ ಕುರಿಗಳಾಗಿದ್ದೇವೆ. But the Bible tells us here, ಆದ್ರೆ ಬೈಬಲಲ್ಲಿ ನಮಗೆ ಹೇಳುವಂತದಾಗಿದೆ, first time when he visited us, we who were dead became the sheep in the pasture of Jesus. ಮೊದಲನೇ ಸಾರಿ ಯೇಸು ಸ್ವಾಮಿ ನಮ್ಮನ್ನು ದರ್ಶಿಸಿದಾಗ ನಾವು ಯೇಸು ಸ್ವಾಮಿಯ ಕುರಿಗಳು ನಾವು ಆದೆವು. But now the second time that Jesus
when Jesus visits you again, ಯೇಸು ನಿನ್ನನ್ನು ಮತ್ತೆ ಭೇಟಿಯಾದಾಗ you are going to become the glorious warhorse of the Lord Jesus Christ. ಏನಾಗ್ತಾ ಇದೆ ಅಂತಂದ್ರೆ ನೀನು ಮಹಿಮೆಯುಳ್ಳ ಯುದ್ಧದ ಕುದುರೆ ಆಗುವವನಾಗಿರ್ತಿ. Hallelujah. Hallelujah. Now, for you to understand this, ನೀನು ಅರ್ಥ ಮಾಡಿಕೊಳ್ಳಲಿಕ್ಕೆ let me take you to Psalm 18. ಕೀರ್ತನೆ 18ಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ. Now, we all know that we are the sheep of the pasture of Jesus. ಮತ್ತು ನಾವೆಲ್ಲರೂ ಯೇಸು ಸ್ವಾಮಿ ಕುರಿಗಳು ಎಂಬುದಾಗಿ ನಮಗೆ ಗೊತ್ತದೆ. But God has a different plan in your life. ಆದರೆ ದೇವರು ನಿಮ್ಮ ಜೀವನದಲ್ಲಿ ಬೇರೆ ಯೋಚನೆಯನ್ನು ಇಟ್ಟಿದ್ದಾನೆ. God has a different purpose for the church here. ಮತ್ತು ಇಲ್ಲಿರುವಂತ ಸಭೆಗೆ ದೇವರು ಬೇರೆ ಯೋಚನೆಯನ್ನು ಇಟ್ಟಿದ್ದಾನೆ. God wants every one of you who have come into this church to become the glorious warhorse of the Lord Jesus Christ. ಯಾರು ಈ ಸಭೆಯಲ್ಲಿ ನಿಂತಿರೋ ದೇವರು ನೀವು ಮಹಿಮೆಯುಳ್ಳ ಯುದ್ಧ ಕುದುರೆ ಆಗಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. What is the purpose of the church? ಮತ್ತು ಸಭೆಯ ಉದ್ದೇಶವೇನಾಗಿದೆ? Like we have a school outside, ನಮ್ಗೆ ಯಾವ ರೀತಿಯಲ್ಲಿ ಶಾಲೆ ಇದೆ ಹೊರಗಡೆ. according to the epistle of Ephesians chapter 5, the Bible says, God has kept the church to train his people to do the works of God. ಎಫೆಸ 4ನೇ ಅಧ್ಯಾಯದ ಪ್ರಕಾರ ಬೈಬಲಲ್ಲಿ ಹೇಳುವುದಂದ್ರೆ ದೇವರು ಸಭೆಯನ್ನು ತನ್ನ ಜನರನ್ನು ತರಬೇತಿಗೊಳಿಸಲಿಕ್ಕಾಗಿ ಆರಂಭಿಸಿದ್ದಾನೆ. Let me bring you to Psalm 18. ನಾವು ಕೀರ್ತನೆ 18 ನಾವು ನೋಡಿಕೊಳ್ಳುವಾಗ The Psalm 18 is written by David, ಕೀರ್ತನೆ 18 ಒಂದು ದಾವೀದನಿಂದ ಬರೆಯಲ್ಪಟ್ಟಿದೆ. and David is facing a lot of problems in his life here. David is facing a lot of problems in his life. ದಾವೀದನು ತನ್ನ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ. I want you to start reading and listening carefully from Psalm 18, verse 4, 5, and 4 and 5. ಮತ್ತು ಕೀರ್ತನೆ 18 4 ಮತ್ತು 5ನೇ ವಚನಗಳನ್ನು ಓದಬೇಕೆಂಬುದಾಗಿ ನಾನು ಬಯಸುತ್ತೇನೆ. ಮೃತ್ಯು ಪಾಶಗಳು ನನಗೆ ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು, ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಹುಲ್ಲುಗಳು ನನ್ನೆದುರಿನಂತಿದ್ದವು. Amen. Please listen to me. Don't get distracted to the activity here and there. ದಯವಿಟ್ಟು ಅನ್ಯಕ್ಕೆ ಆಗಿರುವಂತಹ ಚಟುವಟಿಕೆಯಿಂದ ನೀವು ಗಡಿಬಿಡಿ ಆಗಬೇಕು. ದಯವಿಟ್ಟು ನನ್ನನ್ನು ಕೇಳಿಸಿಕೊಳ್ಳಿ. Listen to me because I bring God's word. ನನ್ನ ಎಚ್ಚರಿಕೆಯನ್ನು ಕೇಳಿಸಿಕೊಳ್ಳಿ, ಯಾಕಂದ್ರೆ ನನ್ನ ದೇವರ ವಾಕ್ಯವನ್ನು ತಂತಾ ಇದ್ದೇನೆ. Sure.